ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ ಪಿಯುಸಿಯ ಪದ್ಯ ಭಾಗವಾದಂತಹ ವಚನಗಳು ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ಅದರ ಜೊತೆಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯ ಎರಡು ವಾಕ್ಯ ಸಂದರ್ಭ ಸಹಿತ ವಿವರಿಸಿ ಎಲ್ಲ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಉತ್ತರಗಳ ಸಮೇತ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸಂಸ್ಕಾರ್. ಇಷ್ಟೆಲ್ಲ ಮಾಹಿತಿಯನ್ನ ಕೊಡ್ತಾ ಇರುವಂತಹ ನಮ್ಮ ಈ ಒಂದು ಚಾನೆಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ ಅನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ. ಗಟ್ಟಿವಾಳೆಯನವರ ವಚನಗಳು. ಗಟ್ಟಿವಾಳೆಯನವರ ಕಾಲ 1160ನೇ ಇಸ್ವಿ. 12ನೇ ಶತಮಾನದ ವಚನಕಾರ, ಹಾಗೆ ಶಿವ ಶರಣನಾದ ಈತನ ಮೊದಲ ಹೆಸರೇನು ಗೊತ್ತಾ? ಮುದ್ದಣ್ಣ. ಶಿವಾನುಭವವನ್ನ ಸಾರುವ ನರ್ತನವೇ ಈತನ ಕಾಯಕ ಆಗಿರುತ್ತೆ, ಕೆಲಸ ಆಗಿರುತ್ತೆ. ಕಪಟ ಕುಯುಕ್ತಿಗಳಿಂದ ಕೂಡಿದವರು ಸಹ ಇವನ ಸದಾಚಾರ ಪ್ರಭಾವದಿಂದ ನಿಜ ಜಂಗಮರಾದದ್ದು ಈತನ ವೈಶಿಷ್ಟ್ಯ ಕೂಡ ಆಗಿದೆ. ಇವನು ಮದ್ದಳೆಯನ್ನ ಬಾರಿಸುತ್ತಾ ನರ್ತಿಸುತ್ತಲೇ ಕೊನೆಯ ಉಸಿರನ್ನ ಎಳಿತಾನೆ. ಹಾಗೆ ಗಟ್ಟಿವಾಳೆಯನವರ ವಚನಗಳಲ್ಲಿ ಢಾಂಬಿಕ ಭಕ್ತರ ನಡವಳಿಕೆಗಳನ್ನ ವ್ಯರ್ಥವೆನ್ನುತ್ತಾನೆ. ವೇಷ ತೊಟ್ಟವರನ್ನೆಲ್ಲ ಭಕ್ತರಾಗೋದಿಕ್ಕೆ ಸಾಧ್ಯ ಇಲ್ಲ. ಶರಣರ ಗುಂಪಿನಲ್ಲಿ ಅವರನ್ನ ಸೇರಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಗುರು ಲಿಂಗ ಜಂಗಮಕ್ಕೆ ಹೊಸ ಕಲ್ಪನೆಯನ್ನ ನೀಡಿ ಹೊಸ ಆಯಾಮವನ್ನ ವ್ಯಾಖ್ಯಾನಗಳನ್ನ ಮಾಡಿದ ಇವನ ಧೈರ್ಯ ನಿಜಕ್ಕೂ ಕೂಡ ಪ್ರಶಂಸನೀಯವಾದುದಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಈ ಒಂದು ಪದ್ಯದಲ್ಲಿ ನಾವು ಏನನ್ನೆಲ್ಲ ಕಾಣ್ತೀವಿ, ಯಾವ ಯಾವ ಒಂದು ವಿಚಾರಗಳನ್ನ ಕಾಣ್ತೀವಿ ಅನ್ನೋದು ತುಂಬಾ ಪ್ರಮುಖ ಸಂಗತಿ ಆಗುತ್ತೆ. ಉತ್ತಮರ ಸ್ನೇಹ ಹಿತ ಎನಿಸುತ್ತೆ. ಪರಸ್ಪರ ಸಂಬಂಧಗಳು ರಾಗ ದ್ವೇಷ ರಹಿತವಾಗಿರಬೇಕು ಅಂತ ಈ ವಚನದ ಪ್ರಮುಖ ಆಶಯ ಆಗಿದೆ. ಹಾಗೆ ನಿಯಮಗಳ ನಡತೆಗಿಂತ ಮಧುರ ಬಾಂಧವ್ಯಗಳೇ ಮುಖ್ಯ. ನಡೆ ನುಡಿ ಹಿತವಾಗಿರುವುದೇ ಜೀವನ ಎಂಬುದು ಪ್ರಸ್ತುತ ಗಟ್ಟಿವಾಳೆಯನವರ ವಚನಗಳಲ್ಲಿ ಕಾಣ್ತೀವಿ. ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪದ್ಯದ ಒಂದು ಸಾರಾಂಶವನ್ನ ಈಗ ನೋಡೋಣ. ಇರಿವ ಕೈರಿಂಗೆ ದಯ ಧರ್ಮದ ಮೊರೆ ಉಂಟೆ, ಕಾಳೋರಗನ ಧಾಡೆಯಲ್ಲಿ ಅಮೃತದ ಸುಧೆಯಂಟೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೇ, ನನಗೆ ನಿಮ್ಮೊಳಗಿನ್ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥವನ್ನ ನಾವು ಈಗ ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಇರಿ ಅಂತಂದ್ರೆ ಕೊಲ್ಲು ಅನ್ನುವಂತಹ ಅರ್ಥವನ್ನ ಕೊಡುತ್ತೆ, ತಿರಿ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಹಾಗೇನೆ ಆಯುಧ ಪದದ ಅರ್ಥ ಅಂದ್ರೆ ಕೈದಿಂಗೆ ಅಂತ ನಾವು ಇಲ್ಲಿ ಹೇಳ್ತೀವಿ. ಅಂದ್ರೆ ಕೈದಿಂಗೆ ಅಂತಂದ್ರೆ ಆಯುಧ ಅನ್ನುವಂತಹ ಅರ್ಥವನ್ನ ಇಲ್ಲಿ ಕೊಡುತ್ತೆ. ಹಾಗೆ ಮೊನೆ ಎನ್ನುವಂತಹ ಪದ ತುದಿ ಎನ್ನುವಂತಹ ಅರ್ಥವನ್ನ ಕೊಡುತ್ತೆ. ದಾಡೆ ಅನ್ನುವಂತಹ ಪದ ಕೋರೆ ಹಲ್ಲು ಅನ್ನುವಂತಹ ಪದದ ಅರ್ಥವನ್ನ ಕೊಡುತ್ತೆ. ಸುಧೆ ಅಂತಂದ್ರೆ ಹಾಲು. ಹಾಗೆ ಅಜಾತ ಅಂತಂದ್ರೆ ಹುಟ್ಟಿಲ್ಲದ ಶಿವ ಎಂಬ ಅರ್ಥವನ್ನ ಕೊಡುತ್ತೆ. ಕೂಟ ಅಂದ್ರೆ ಬೆರೆಯುವುದು ಎಂಬ ಅರ್ಥವನ್ನ ಕೊಡುತ್ತೆ. ಬನ್ನಿ ಈ ಒಂದು ಪ್ಯಾರದ ಸಾರಾಂಶವನ್ನು ಈಗ ನೋಡೋಣ. ಗಟ್ಟಿವಾಳೆಯನವರು ಈ ವಚನದಲ್ಲಿ ಢಾಂಬಿಕ ಭಕ್ತರ ನಡವಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. ಕತ್ತರಿಸಿ ಕೊಲ್ಲುವ ಆಯುಧಕ್ಕೆ ಕರುಣೆ ಧರ್ಮ ನ್ಯಾಯ ನೀತಿಗಳೆನ್ನುವ ತುದಿ ಇರುವುದಿಲ್ಲ. ಆಯುಧವು ಇರಿದು ಸಾಯಿಸುತ್ತದೆಯೇ ಹೊರತು ಬೇರೆ ಗುಣ ಅದಕ್ಕಿದೆಯಾ? ನಿಜವಾಗ್ಲೂ ಕೂಡ ಆ ಆಯುಧಕ್ಕೆ ಬೇರೆ ಗುಣ ಇಲ್ಲ. ಕಾಳಿಂಗ ಸರ್ಪದ ಕ್ರೂರವಾದಂತಹ ಕೋರೆ ಹಲ್ಲುಗಳಲ್ಲಿ ವಿಷವಿಲ್ಲದೆ ಮತ್ತೆ ಅಮೃತದ ಸವಿ ಹಾಲಿರೋದಕ್ಕೆ ಸಾಧ್ಯನಾ? ಅಮೃತದ ಸುಧೆಯುಂಟೆ ಅಂತ ಹೇಳ್ತಾರೆ. ಹಾಗೆ ಶರಣರ ಗುಂಪನ್ನ ಸೇರಿ ವ್ಯರ್ಥವಾಗಿ ಸಮಯವನ್ನ ಕಳೆದ ಮಾತ್ರಕ್ಕೆ ಶರಣರಂತೆ ವೇಷವನ್ನ ತೊಟ್ಟವರೆಲ್ಲ ಅಜಾತನಾದಂತಹ ಶಿವನನ್ನ ತಿಳಿಯೋದಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ
ವೇಷಧಾರಿಗಳಾಗಿ ತೋರಿಕೆಯ ಭಕ್ತರು ಶರಣರು ಶಿವ ಶರಣರ ಸಂಘದಿಂದ ಹೊರಗೆ ಅವ್ರು ಯಾವಾಗಲೂ ಕೂಡ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಶಿವ ಶರಣರ ಸಂಘದಿಂದ ಹೊರಗುಳಿತಾರೆ ಅಂತ ಗಟ್ಟಿವಾಳೆಯನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅಜಾತನಾದಂತಹ ಸ್ವಯಂಭೂ ಶಿವನೇ ಇನ್ನೇನು ಮಾತು ಹೇಳಿ ಇಲ್ಲವೆಂದು ಗಟ್ಟಿವಾಳೆಯ ಹೇಳ್ತಾನೆ. ಅಂತವರನ್ನ ದೂರ ಇಡೋದಿಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ಈ ಗಟ್ಟಿವಾಳೆಯನವರು ತಮ್ಮ ವಚನದಲ್ಲಿ. ಹಾಗೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಗಟ್ಟಿವಾಳೆಯನವರ ವಚನಗಳ ಅಂಕಿತ ನಾಮ ಏನಪ್ಪಾ ಅಂತಂದ್ರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇದು ಗಟ್ಟಿವಾಳೆಯನವರ ವಚನಗಳ ಅಂಕಿತ ನಾಮ ಆಗಿದೆ. ತಪವೆಂಬುದು ಬಂಧನ, ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆಯೆಂಬುದು ನಗೆಗೆಡೆಯಾಯಿತ್ತು ನೋಡ. ನಗೆ ಹೊಗೆ ಒಣ್ಣಿದಲ್ಲಿ ಹೊಗೆ ಜಗವಾದಡಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ ನಿಲ್ಲು ಮಾಡು. ಈ ಒಂದು ಎರಡನೆಯ ಒಂದು ಪ್ಯಾರದಲ್ಲಿ ಬರುವಂತಹ ಪದ್ಯದಲ್ಲಿ ಪದಗಳಾರ್ಥವನ್ನ ನೋಡೋಣ. ತಗಹು ಅಂತಂದ್ರೆ ಕಟ್ಟುಪಾಡು, ಸಂಪ್ರದಾಯ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಹಾಗೆ ಕಟ್ಟಿನ ಅಂತಂದ್ರೆ ನಿರ್ಬಂಧ, ನಿಷೇಧ ಎಂಬ ಅರ್ಥವನ್ನ ಕೊಡುತ್ತೆ. ಶರಣರು ಭಕ್ತರು ಕೈಗೊಳ್ಳುವ ತಪಸ್ಸು ಬಂಧನಕಾರಿ. ಯಾಕಂದ್ರೆ ತಪವನ್ನ ಬಿಡದೆ ಆಚರಣೆಯನ್ನ ಮಾಡಬೇಕು. ತಪ್ಪಿದರೆ ಭಂಗ ಮಾಡಿದಂತೆ. ನೇಮ ನಿಷ್ಠೆಗಳಿಂದ ಕೂಡಿದ ವ್ರತ ಪೂಜೆಗಳೆಲ್ಲವೂ ಕೂಡ ಕಟ್ಟುಪಾಡುಗಳಿಗೆ ಒಳಗಾಗಿ ಅವುಗಳನ್ನ ಮಾಡಬೇಕು. ಮೀರಿದ್ರೆ ನೇಮ ಭಂಗವಾಗುವಂತಹ ಭಯ ಬೇರೆ. ಹಾಗೆಯೇ ಹೇಳ್ತಾರೆ, ಏನಂತ ಹೇಳ್ತಾರಪ್ಪ ಅಂತಂದ್ರೆ ಶೀಲ ನಡವಳಿಕೆಗಳು ಪ್ರಯತ್ನಕ ಪೂರ್ವಕವಾದಾಗ ಅದೇ ಮೈಲಿಗೆಯಂತೆ. ಜನನ ಮರಣಗಳಲ್ಲಿ ಆಚರಿಸುವ ಮೈಲಿಗೆಯು ಸಾಂಪ್ರದಾಯಿಕವಾಗಿ ಪ್ರಶ್ನಾತೀತವಾದಂತಹ ಆಚರಣೆಯಾಗಿದೆ ಅಂತ ಗಟ್ಟಿವಾಳೆಯನವರ ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಅಂತೆಯೇ ಮನುಷ್ಯನ ಶೀಲ ನಡವಳಿಕೆಗಳು ಕೇವಲ ನಿಯಮಗಳನ್ನ ಪಾಲಿಸುವಂತೆ ಯಾಂತ್ರಿಕ ಆಗಬಾರದು. ನಿರ್ಬಂಧಗಳಿಂದ ಕೂಡಿ ಪ್ರಯತ್ನ ಪೂರ್ವಕವಾಗಿ ಆಡುವ ಮಾತುಗಳಿದೆಯಲ್ಲ, ಅದು ನಗೆಗೀಡಾಗತ್ತೆ, ನಾಚಿಕೆಗೇಡಾಗತ್ತೆ ಅಂತ ಗಟ್ಟಿವಾಳೆಯನವರು ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ. ಶರಣರ ನಡೆನುಡಿಗಳು ಯಾವುದೋ ನಿಯಮ ನಿರ್ಬಂಧಗಳಿಂದ ಕೂಡಿರುವ ಆಚರಣೆಗಳಾಗಿ ಬಿಟ್ರೆ ಅವರ ತಪ, ನೇಮ, ಶೀಲ, ಮಾತುಗಳೆಲ್ಲವೂ ಕೂಡ ಬಾಹ್ಯ ಆಡಂಬರಗಳಾಗಿ ಬಿಡ್ತವೆ. ನಡವಳಿಕೆಗಳೆಲ್ಲ ನಗೆಗೀಡಾಗಿ ಅದೇ ಹೊಗೆಯಾಗಿ ಜಗವನ್ನ ಸುತ್ತಿಕೊಳ್ಳೋದಾದ್ರೆ ಅಂತಹವುಗಳು ನಮಗೆ ಬೇಡ, ನಿಲ್ಲು ಅಂತ ಗಟ್ಟಿವಾಳೆಯನವರು ಹೇಳ್ತಾ ಇದ್ದಾರೆ. ನಿಯಮಗಳ ಬಂಧನಕ್ಕಿಂತ ಮಧುರವಾದಂತಹ ಬಾಂಧವ್ಯಗಳೇ ಮುಖ್ಯ. ಬಂಧನ ತೊಡಕುಗಳೇ ನಗೆಯಾಗಿ ಹೊಗೆಯಾಗಿ ಜಗವನ್ನ ಸುತ್ತಿಕೊಂಡಾಗ ಸಿದ್ಧಲಿಂಗನ ಅಸ್ತಿತ್ವವೇ ಇರುವುದಿಲ್ಲ, ದೇವರ ಅಸ್ತಿತ್ವವೇ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ತಪ, ನೇಮ, ಶೀಲಗಳನ್ನ ಬಂಧನಕಾರಿಯಾಗುವಂತಹ ಆಚರಿಸುವುದು ಬೇಡ. ತಪ, ನೇಮ, ಶೀಲಗಳನ್ನ ಬಂಧನಕಾರಿಯಾಗುವಂತೆ ಆಚರಿಸುವುದು ಬೇಡ ಅಂತ ತಮ್ಮ ವಚನದಲ್ಲಿ ಗಟ್ಟಿವಾಳೆಯನವರು ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಪದ್ಯವನ್ನ ಗಮನಿಸೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರ. ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಯೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ ಎಂದೇ. ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯನ ನಡೆ ನುಡಿಗಳು ಯಾವಾಗಲೂ ಕೂಡ ಪ್ರಮಾಣಬದ್ಧವಾಗಿರಬೇಕು. ವಚನಭ್ರಷ್ಟರಾಗಬಾರದು. ಪ್ರಮಾಣ ಮಾಡಿದ ಮೇಲೆ ಅಲ್ಲಿ ನಾವು ಏನು ಪ್ರಮಾಣವನ್ನ ಮಾಡಿರ್ತೀವೋ, ಮಾತಾಡುವಾಗ ಯಾವ ರೀತಿಯಾಗಿ ನಾವು ಮಾತಾಡಿರ್ತೀವೋ ಅದರ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನುಡಿದಂತೆ ನಡೆಯದಿದ್ರೆ ಅಂತವರಿಗೆ ಬೆಲೆ ಇರೋದಿಲ್ಲ. ದೇಹ ಭಾವವನ್ನ ಮರೆಯೋದಿಕ್ಕೆ ಗುರುವನ್ನ ಉದಾಹರಣೆಯಾಗಿ ಕೊಡ್ತಾರೆ. ಗುರುವಿಗೆ ಪಂಚೇಂದ್ರಿಯ ಸುಖವಾಗ್ಲಿ, ಐಹಿಕ ಭೋಗಗಳಾಗ್ಲಿ, ಸುಖದ ಆಸೆಯಾಗ್ಲಿ ಇರಬಾರದು. ಶುದ್ಧವಾದಂತಹ ಅಂತಃಕರಣದ ಮನಸ್ಸುಗಳು ಲಿಂಗಕ್ಕೆ ಸಾಕ್ಷಿಯಾಗಿರ್ಬೇಕು, ಆ ಶಿವನಿಗೆ ಸಾಕ್ಷಿಯಾಗಿರ್ಬೇಕು ಅಂತ ಹೇಳ್ತಾರೆ.
ಕೊಳೆ ತುಂಬಿದ ಮನಸ್ಸಿನಲ್ಲಿ ಶಿವನಿರೋದಕ್ಕೆ ಸಾಧ್ಯನೇ ಇಲ್ಲ. ಶಿವ ಒಲಿಯೋದಕ್ಕೂ ಸಾಧ್ಯ ಇಲ್ಲ. ಧನ, ಸಂಪತ್ತು, ಭೌತಿಕ ವಸ್ತುಗಳ ಆಸೆಯನ್ನ ಬಿಟ್ಟವನು ಜಂಗಮರಿಗೆ ಕೂಡಿಡುವ ಆಸೆಯೂ ಕೂಡ ಇರೋದಿಲ್ಲ. ಇದ್ರೆ ಆತ ಜಂಗಮನಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಗುರು ಲಿಂಗ ಜಂಗಮಕ್ಕೆ ಹೊಸ ಆಯಾಮವನ್ನ ಗಟ್ಟಿವಾಳೆನವರು ಹೇಳ್ತಾರೆ. ದೇಹ, ಮನಸ್ಸು, ಸಂಪತ್ತಿನ ವ್ಯಾಮೋಹಗಳನ್ನ ತೊರೆಯೋದಿಕ್ಕೆ ಆದರ್ಶವಾದಂತಹ ಗುರು ಲಿಂಗ ಜಂಗಮವನ್ನ ತೋರಿಸುತ್ತಾ ಮತ್ತೆ ಈ ಜಗ ಅಂತಂದ್ರೆ ಪ್ರಪಂಚ ಕಷ್ಟದಲ್ಲಿ ಸಿಲುಕಿ ಬಡದಾಡ್ತಾ ಇರುತ್ತೆ. ಮುಕ್ತಿ ಮಾರ್ಗವನ್ನ ಮರೆಯುವ ವಚನ ಭ್ರಷ್ಟರನ್ನ ಕಂಡು ನಾಚಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾರು? ಗಟ್ಟಿವಾಳೆನವರ ವಚನಗಳಲ್ಲಿ. ಇಲ್ಲ, ಇದು ಹೀಗಾಗಬಾರ್ದು ಅನ್ನೋ ರೀತಿಯಲ್ಲಿ ಸಮಾಜಕ್ಕೆ ಒಂದು ರೀತಿಯಾದಂತಹ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಇದಿಷ್ಟು ಗಟ್ಟಿವಾಳೆನವರ ವಚನಗಳಲ್ಲಿ ಬರುವಂತಹ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ. ಹಾಗೆ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಒಮ್ಮೆ ನೋಡೋಣ. 1 ಅಂಕದ ಪ್ರಶ್ನೆಗಳು ಯಾವ್ಯಾವುದು ಬರುತ್ತೆ, ಸಂದರ್ಭ ಯಾವ್ಯಾವುದು ಬರುತ್ತೆ, 2-3 ವಾಕ್ಯದಲ್ಲಿ ಉತ್ತರಿಸಿ ಯಾವ್ಯಾವುದು ಬರುತ್ತೆ ಅನ್ನೋದನ್ನ ಈಗ 1 ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ. ಯಾವ ಕ್ವಶನ್ಸ್ಗಳು ಇಲ್ಲಿ ಬರ್ಬೋದು. ಈ ಒಂದು ಪದ್ಯ ಭಾಗದಲ್ಲಿ ಏನೇನು ಕೇಳಬಹುದು ಎಕ್ಸಾಮ್ಸ್ಗೆ? ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ. ಆಗ ನೀವು ಉತ್ತರವನ್ನ ಬರೀಬೇಕಾಗುತ್ತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಇರಿವ ಕೈರಿಂಗೆ ದಯ ಧರ್ಮದ ಮೊನೆ ಉಂಟೆ ಹೇಳಿದಾರಲ್ವಾ? ಇರಿವ ಕೈರಿಂಗೆ ಅಂದ್ರೇನು? ಆ ಆಯುಧ, ಆ ಇರಿವ ಅಂದ್ರೆ ಕೊಲ್ಲುವಂತಹ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಪ್ರಶ್ನೆಯನ್ನ ಗಮನಿಸೋದಾದ್ರೆ, ತಪವನ್ನ ಗಟ್ಟಿವಾಳೆಯ ಏನಂತ ಕರೀತಾರೆ? ತಪವನ್ನ ಗಟ್ಟಿವಾಳೆಯನವರು ಬಂಧನ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ನಗೆಗೆ ಈಡಾಗುವುದು ಯಾವಾಗ? ನಗೆಗೆ ಈಡಾಗುವುದು ಯಾವುದು? ನಗೆಗೆ ಈಡಾಗುವುದು ಕಟ್ಟಿನ ವ್ರತದ ಭಾಷೆ. ಕಟ್ಟಿನ ವ್ರತದ ಭಾಷೆ ನಗೆಗೆ ಈಡಾಗುವುದು. ಭಾಷೆ ಹೀನರ ಕಂಡಾಗ ಏನಾಯಿತು? ಮುಂದಿನ ಪ್ರಶ್ನೆ, ಭಾಷೆ ಹೀನರ ಕಂಡಾಗ ಏನಾಯಿತು? ಭಾಷೆ ಹೀನರ ಕಂಡಾಗ ನಾಚಿಕೆಯಾಯಿತು ಅಂತ ನೀವು ಉತ್ತರವನ್ನ ಬರೆಯಬೇಕಾಗುತ್ತೆ. ಹಾಗೆ ಗಟ್ಟಿವಾಳೆಯನವರ ಅಂಕಿತ ನಾಮ ಯಾವುದು? ಗಟ್ಟಿವಾಳೆಯನವರ ಅಂಕಿತ ನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇದಿಷ್ಟು 1 ವಾಕ್ಯದ ಉತ್ತರಗಳು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿಯನ್ನ ನೋಡೋದಾದ್ರೆ, ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ? ತುಂಬಾ ಸಲ ಕೇಳಿದರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಕತ್ತರಿಸಿ ಕೊಲ್ಲುವ ಕೈದಿಗೆ ಅಂದ್ರೆ ಆಯುಧಕ್ಕೆ ದಯ ಧರ್ಮದ ಮೊನೆ ಇರೋದಿಲ್ಲ. ಕಾಳೋರಗನ ದವಡೆಯಲ್ಲಿ ಅಮೃತದ ಹಾಲಿರುವುದಿಲ್ಲ, ಅಮೃತದ ಸುದೆ ಇರುವುದಿಲ್ಲ. ಸುದೆ ಅಂತಂದ್ರೆ ಏನು? ಅಮೃತ ಅಂತ ಹೇಳ್ತೀರಿ. ತಗವು ಸೂತಕಗಳು ಯಾವುವು? ಮುಂದಿನ ಪ್ರಶ್ನೆ, ನಿಯಮದಿಂದ ಕೂಡಿದ ವ್ರತವೇ ತಗವು, ಶೀಲವೆಂಬುದು ಸೂತಕ. ತನು ಮನ ಧನಗಳನ್ನ ಮರೆಯಲು ಏನೇನನ್ನು ತೋರುತ್ತಾರೆ? ತನು ಮನ ಧನಗಳನ್ನ ಮರೆಯೋದಕ್ಕೆ ಏನನ್ನ ತೋರ್ತಾರೆ? ತನು ಮರೆಯೋದಕ್ಕೆ ಗುರುವನ್ನ ತೋರ್ತಾರೆ, ಮನವ ಮರೆಯೋದಕ್ಕೆ ಲಿಂಗವನ್ನ ತೋರ್ತಾರೆ, ಧನವನ್ನ ಮರೆಯಲು ಜಂಗಮನನ್ನ ತೋರುತ್ತಾರೆ ಅಂತ ಇಲ್ಲಿ ಗಟ್ಟಿವಾಳೆಯನವರು ತಮ್ಮ ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 5-6 ವಾಕ್ಯಗಳನ್ನ ಗಮನಿಸೋದಾದ್ರೆ, ಗಟ್ಟಿವಾಳೆಯ ವೇಷಧಾರಿಗಳನ್ನ ಕೂಟದಿಂದ ಹೊರಗೆ ಅಂತ ಅನ್ನೋದಕ್ಕೆ ಏನು ಕಾರಣ? ಇದಕ್ಕೆ ಉತ್ತರವನ್ನ ತಿಳಿಸ್ತಾ ಇದ್ದಾರೆ. ಇರಿದು ಕೊಲ್ಲುವ ಆಯುಧಗಳಿಗೆ ದಯಧರ್ಮದ ಮೊರೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಯಂಕರವಾದಂತಹ ಕಾಳ ಸರ್ಪದ ದವಡೆಯಲ್ಲಿ ಅಮೃತ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತೆಯೇ ಡಾಂಬಿಕರ ಮನದಲ್ಲಿ ಸದ್ಭಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತವರು ಶಿವ ಶರಣರ ಕೂಟವನ್ನ ಸೇರಿ ಸಮಯವನ್ನ ಕಳೆದ ಮಾತ್ರದಿಂದ ಅಜಾತನಾದ ಶಿವನನ್ನ ಅರಿಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೂಟದಲ್ಲಿ ಅವರು ವ್ಯರ್ಥವಾಗಿ ಸಮಯವನ್ನ ಕಳೀತಾ ಇರ್ತಾರೆ. ಅಂತವರನ್ನ ಕೂಟದಲ್ಲಿ ಸೇರಿಸಬಾರ್ದು. ವೇಷಧಾರಿಗಳಾದ ಡಾಂಬಿಕರು ಕೂಟದಿಂದ ಹೊರಗಡೆ ಇರಬೇಕು ಅಂತ ಗಟ್ಟಿವಾಳೆಯನವರು ಡಾಂಬಿಕ ಭಕ್ತರ ನಡವಳಿಕೆಗಳನ್ನೆಲ್ಲ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಪದ್ಯದ ಪ್ರಶ್ನೆಗಳು ಹಾಗೂ ಉತ್ತರಗಳು ಆಗಿದೆ. ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಐಕಾನ್ ಬೆಲ್ ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.